ಲೋಕಸಮರದಲ್ಲಿ ಮೈತ್ರಿ ಮೂಲಕ ಕಾಂಗ್ರೆಸ್ ಅನ್ನ ಹಣಿಲಿಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಬಟ್ ಈ ಮೈತ್ರಿ ವಿಚಾರಕ್ಕೇನೆ ಬಿಜೆಪಿಯ ಒಳಗೆ ಜಟಾಪಟಿ. ಮಂಡ್ಯ ಹಾಸನದಲ್ಲಿ ಜೆಡಿಎಸ್ಗೆ ಪ್ರೀತಮ್ ಗೌಡ ಅವರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಇದಕ್ಕೆಲ್ಲ ಕೇಂದ್ರ ನಾಯಕರು ನಮ್ಮ ವರಿಷ್ಠರು ತೆರೆ ಎಳಿತಾರೆ, ಅಲ್ಲಿಯವರೆಗೂ ಕೂಡ ತಾಳ್ಮೆಯಿಂದ ಕಾಯಬೇಕು ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಮಂಡ್ಯಕ್ಕೆ ಸುಮಲತಾ ಒತ್ತಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡಿದ್ದಾರೆ. ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡುತ್ತೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿರುವಂಥದ್ದು. ಒಂದ್ ಕಡೆ ಆದ್ಮೇಲೆ ಪ್ರೀತಮ್ ಗೌಡ ಅವರು ನಮಗೆ ಸೀಟ್ ಬರಬೇಕು ಅನ್ನೋ ಮಾತಾಡ್ತಾರೆ. ನಾರಾಯಣಗೌಡರು ಕೂಡ ಇದಕ್ಕೆಲ್ಲ ಕೇಂದ್ರದ ನಾಯಕರು, ನಮ್ಮ ಪಕ್ಷದ ವರಿಷ್ಠರು ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲ ಒಂದು ಪ್ರಶ್ನೆಗಳಿಗೆ ತೆರೆಯನ್ನು ಎಳಿತಾರೆ. ದಯಮಾಡಿ ಅಲ್ಲಿವರೆಗೂ ಕಾಲ ಉತ್ತರ ಕೊಡ್ತದೆ. ನಾವೆಲ್ಲ ತಾಳ್ಮೆಯಿಂದ ಕಾಯೋಣ. ಹಾಸನಕ್ಕೆ ಸಿಟ್ಟಿಂಗ್ ಎಂಪಿಗೆ ಕೊಡೋದಾದ್ರೆ ಮಂಡ್ಯಕ್ಕೂ ಸಿಟ್ಟಿಂಗ್ ಎಂಪಿನೇ ಕೊಡಿ ಅನ್ನೋದು ಅವ್ರ ವಾದ. ಸಂತೋಷ ಅಣ್ಣ, ಇದನ್ನ ಕೇಂದ್ರದ ನಾಯಕರು, ಪಕ್ಷದ ವರಿಷ್ಠರು ಕಾಲ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಮೋದಿ ಭರವಸೆ ಕೊಟ್ಟಿದ್ದಾರೆ, ಮುಂದಿನ ದಿನ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ ಅಂತ ಸುಮಲತಾ ಹೇಳ್ಕೊಂಡಿದ್ದಾರೆ. ಅಂದ್ರೆ ಅವರೇ ಬೇಕು ಅಂತೇಳಿ ಅರ್ಜಿ ಮಾಡಿದ್ರೆ ಕಾರ್ಯಕರ್ತರು ಗೊಂದಲ. ನೀವೇನೇ ಕೇಳಿದ್ರು ನಂದು ಉತ್ತರ ಒಂದೇ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ದಯಮಾಡಿ ಕಾಯೋಣ. ಮಂಡ್ಯದಲ್ಲಿ ತಾವು ಸಂಚಾರ ಮಾಡಾದ್ಮೇಲೆ ಮದ್ದೂರು ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್, ಮಂಡ್ಯದಲ್ಲಿ ಯಾರೋ ಗಂಡಸ್ರಿಲ್ವಾ ಅಂತ. ಇರ್ಲಿ, ಅದಕ್ಕೂ ಕಾಲ ಉತ್ತರ ಕೊಡುತ್ತೆ. ಥ್ಯಾಂಕ್ ಯು. ಇದು ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆ. ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರವನ್ನು ಕೊಡುತ್ತೆ. ಇನ್ನೊಂದು 15-20 ದಿನ ಕಾಯಲೇಬೇಕು. ಎಲ್ಲದಕ್ಕೂ ಕೂಡ ವರಿಷ್ಠರು ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಅಂಥೇಳಿ ಜಾಣ್ಮೆಯ ಉತ್ತರವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥದ್ದು.